ಅಕ್ಕನವರು ನಮ್ಮವರು ಅಂತೆಲ್ಲರೂ ಕೂಡ ಹಾಕಿರ್ಲಿ ಅಮ್ಮ. ಏನು ಬೆಳಗ್ಗೆ ಬೆಳಗ್ಗೆ ಹಬ್ಬ ಅಂತ ಎಲ್ಲ ಅಡುಗೆಗಳು ಮಾಡಿ ಮಡಿಯವಳಪ್ಪ ಮನ್ಯಾಗ. ತಂಗಿ ಬತ್ತಾಳೆ ಅಂತ ಎಲ್ಲ ಲಾಯರ್ ಎತ್ತೆ ಮುಂದವನವ್ರ ಮನೆಗೆ ಅದೇ ಮಾಡಿ ನಿಮ್ಗೆ ಸೇರಿಸ್ತೀನಿ. ಲಾಯರ್ ಒಪ್ಕೊಂಡವನಿ ಅವ್ರ ಒಡವೆ ತರಿಸಿದ್ಲೆ ಬೇರೆಯವ್ರ ಕೈಯಾಗ ಒಡವೆ ತೋರಿಸಿದ್ರಪ್ಪ. ನೀವು ಒಡವೆಲ್ಲ ಇಲ್ಲಿ ಅದಿ ನೋಡು ಅಂದರೆ ನನ್ನ ಅಡವೆಲ್ಲ ಅದೇ ನನ್ನ ಅಡಿ ಕೊಟ್ಬಿಟ್ಟು ನನ್ನ ಅಡಿ ಕೊಟ್ಬಿಟ್ಟು ನಾನು ಹೊರಟು ಬಿಡ್ತೀನಿ ನಿಮ್ಮ ಒಡವೆ. ಅವಳು ಹೇಳಿದ್ದಮ್ಮ ನನ್ನ ಮಗನ್ಗೂ ಹೆಣ್ಣನ್ಗೂ ಹೇಳ್ಬಿಡ ತೆಗೆದುಕೊಟ್ನಿ ಅಣ್ಣ. ನಮ್ಮ ಲೇವಟ್ಟಕ್ಕೆ ಏಕೆ ಮಗ್ತಾ ಇದೆ ನನ್ನ ಮಕ್ಕಳಿಗೆ ಇಷ್ಟು ಮಾತಮ್ಮ. ಯಾಕೆ ಬೇಕೆ ಬೇಕೆ ಕೊಡಲ್ಲಮ್ಮ. ನಮ್ಮ ಡಿಸಿನ ಎಸಿನ ಅಂದ್ಕೊಂಡೇ ಒಳ್ಳೆ ಬಾಳ ಸಿಗ್ತಾನೆ ಅಂತೆ. ನನಗೆ ಒಳ್ಳೆ ಬಾಳ ನನ್ನ ಮಾವನ್ ಹೇಳಿದ್ನೆ ಕೊಡಬೇಡಿ ಬಾಪುರ ಮುಂಡೆ ಅವ್ರಿಗೆ ಅಂತ ಹೇಳಿದ್ನೆ. ನನ್ನ ಮಾಮನ ಮಾತು ನಾನು ಕೇಳಲ್ಲೇ. ನಿನ್ನೆ ದಿನ ಸಹಕಾರ ನಗರ ವ್ಯಾಪ್ತಿಯಲ್ಲಿ ಬರುವ ನಮ್ಮ ಕೋಲಾರ ಗ್ರಾಮೀಣ ಠಾಣಾ ಸರಹದ್ದಿನಲ್ಲಿ ಒಂದು ಡೌರಿ ಡೆತ್ ಕೇಸ್ ರಿಪೋರ್ಟ್ ಆಗಿದೆ. ಮಾನಸ ಅನ್ನೋ ಒಂದು ಹುಡುಗಿ ಅವಳ ಮನೆಯಲ್ಲೇ ನೇಣನ್ನು ಹಾಕ್ಕೊಂಡು ತೀರ್ಕೊಂಡಿದ್ದಾಳೆ. ಈ ಒಂದು ಕೇಸಲ್ಲಿ ನಾವು ಒಂದು ಡೌರಿ ಡೆತ್ ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಅವರು 4 ಜನ ಪ್ಲಸ್ ಒಂದು ಆರೋಪಿ ಮೇಲೆ ಕಂಪ್ಲೇಂಟನ್ನು ನೀಡಿದ್ದಾರೆ. ಪ್ರಮುಖವಾಗಿ ಅವರ ಗಂಡ ಆದ ಉಲ್ಲಾಸ್, ಆಮೇಲೆ ಅವರ ಅಪ್ಪ ಅಮ್ಮ ಮತ್ತು ಅವರ ಮಾವಂದಿರ ಮೇಲೆ ಈ ಕಂಪ್ಲೇಂಟನ್ನು ನೀಡಿದ್ದಾರೆ. ಈ ವಿಚಾರವಾಗಿ ನಾವು ಆಲೇ ಒಂದು ತಂಡವನ್ನು ರಚಿಸಿ ಇಷ್ಟರಲ್ಲೇ ಅರೆಸ್ಟನ್ನು ಮಾಡೋ ಎಲ್ಲ ಕಾರ್ಯಾಚರಣೆಯನ್ನು ಶುರು ಮಾಡಿದ್ದೀವಿ. ಇದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಗಂಡನ ಕಡೆಯಿಂದ ಕಿರುಕುಳ ಅನ್ನೋದೇ ಪ್ರಾಥಮಿಕ ಹಂತದಲ್ಲಿ ನಮಗೆ ತಿಳಿದು ಬಂದಿದೆ. ಬರುವ ದಿನಗಳಲ್ಲಿ ಸಂಪೂರ್ಣವಾಗಿ ಇದನ್ನು ಇನ್ವೆಸ್ಟಿಗೇಷನ್ ಮಾಡಿ ಬೇರೆ ಏನಾದ್ರು ರೀಸನ್ಸ್ ಇದೆಯಾ ಅನ್ನೋದನ್ನು ನಾವು ತಲೆ ಹಾಕ್ತೀವಿ. ಇಲ್ಲ ಅದರ ಒಂದು ಪರ್ಸ್ನಲ್ ಮ್ಯಾಟ್ರ್ ಆಗಿರೋದ್ರಿಂದ ಅವ್ರಿಗೆ ನಾವು ಕನ್ವಿನ್ಸ್ ಮಾಡಿ ಅವ್ರಿಗೆ ಸದ್ಯಕ್ಕೆ ಅದನ್ನು ದಫನನ್ನು ಮಾಡಿಸಿದ್ದೀವಿ. ಯಾವುದೇ ರೀತಿಯ ಅವ್ರಿಗೆ ಅನ್ಯಾಯ ಆಗದ ಹಾಗೆ ನ್ಯಾಯ ದೊರಕಿಸ್ಕೊಳೋ ಒಂದು ಭರವಸೆಯನ್ನು ನೀಡಿ ಈ ಒಂದು ದಫನ್ ಕಾರ್ಯಾಚರಣೆಯನ್ನು ಮುಗಿಸಿದ್ದೀವಿ.